ಸಿಟ್ಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿ ಪ್ರಕರಣ. ಮೃತ ರಾಜಶೇಖರ್ ಮನೆಗೆ ಜಮೀರ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಮೃತಪಟ್ಟ ರಾಜಶೇಖರ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ. ರಾಜಶೇಖರ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ ಜಮೀರ್ ಅಹಮದ್. ವೈಯಕ್ತಿಕವಾಗಿ 25 ಲಕ್ಷ ಪರಿಹಾರ. ಸಿಎಂ ಸೂಚನೆ ಮೇರೆಗೆ ಬಳ್ಳಾರಿಗೆ ಉಸ್ತುವಾರಿ ಜಮೀರ್ ಬಂದ್ರು. ಈ ಘಟನೆಯಿಂದಲೇ ಸಿದ್ದರಾಮಯ್ಯ ಅವರು ಸಿಟ್ಟಿಗೆದ್ದಿದ್ರು. ಬಳ್ಳಾರಿಗೆ ಹೋಗೋದಕ್ಕೆ ಸೂಚನೆ ಕೊಟ್ಟಿದ್ರು ಜಮೀರ್. ಈಗ ಬಳ್ಳಾರಿಗೆ ಬಂದು ರಾಜಶೇಖರ್ ನಿವಾಸಕ್ಕೆ ಹೋಗಿ ಕುಟುಂಬಸ್ಥರನ್ನ ಭೇಟಿಯಾಗಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ವೈಯಕ್ತಿಕವಾಗಿ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ, ಪರಿಹಾರ ನೀಡಿದ್ದಾರೆ. ವೈಯಕ್ತಿಕವಾಗಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಜಮೀರ್ ಅಹಮದ್. ನಾವು ನಾಗೇಂದ್ರಣ್ಣ, ಗಣೇಶಣ್ಣ, ಭರತಣ್ಣ ನಿಮ್ ಜೊತೆ ಇದೀವಿ. ಸ್ವಲ್ಪ ಒಂದು ವ್ಯಾಪಾರ ಮಾಡಕ್ಕೆ ಮಾಡಿ, ನೀವೇನ್ ಮಾಡ್ತೀರಾ ನಾವು ನಾಗೇಂದ್ರಣ್ಣ, ಗಣೇಶಣ್ಣ, ಭರತಣ್ಣ ನಿಮ್ ಜೊತೆ ಇದೀವಿ. ನಿಮ್ ಜೊತೆ ಸ್ವಲ್ಪ ಒಂದು ವ್ಯಾಪಾರ ಮಾಡಕ್ಕೆ ಮಾಡಿ, ನೀವೇನ್ ಮಾಡ್ತೀರಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ರಾಜಶೇಖರ್ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಘಟನೆ ನಡೆದಾಗ ಸಿದ್ದರಾಮಯ್ಯ ಅವರು ಸಿಟ್ಟಿಗೆದ್ದಿದ್ರು. ಜಮೀರ್ ಅಹಮದ್ ಭೇಟಿಯಾಗೋದಕ್ಕೆ ಹೋದಾಗ ಬಳ್ಳಾರಿಗೆ ಭೇಟಿ ಕೊಡಿ ಅಂತ ಹೇಳಿ ಕಳಿಸಿದ್ರು. ಅದರಂತೆ ಜಮೀರ್ ಅಹಮದ್ ಬಳ್ಳಾರಿಗೆ ಭೇಟಿ ಕೊಟ್ಟಿದ್ದಾರೆ. ರಾಜಶೇಖರ್ ನಿವಾಸಕ್ಕೆ ಬಂದಿದ್ದಾರೆ. ಜನಾರ್ದನ ರೆಡ್ಡಿ, ಭರತ್ ರೆಡ್ಡಿ ಗುಂಪುಗಳ ನಡುವೆ ನಡೆದ ಘರ್ಷಣೆಯಲ್ಲಿ ಖಾಸಗಿ ಗನ್ಮ್ಯಾನ್ಗಳ ಫೈರಿಂಗ್ ನಿಂದ ರಾಜಶೇಖರ್ಗೆ ಗುಂಡು ತಗುಲಿ ಸಾವಿಗೀಡಾಗಿದ್ರು. ಅವರ ನಿವಾಸಕ್ಕೆ ಈಗ ಜಮೀರ್ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಜಮೀರ್ ಬಂದು ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಯಾರ್ಯಾರನ್ನು ಭೇಟಿ ಆದ್ರಿ ಈ ಸಂದರ್ಭದಲ್ಲಿ, ಏನ್ ಹೇಳಿದ್ರು ಜಮೀರ್? ಭಾವನಾ, ಈಗಾಗಲೇ ಇದಂತೆ ಏನು ಮೊನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸಚಿವರು ಜಮೀರ್ ಅವರು ಬಂದಿಲ್ಲ ಅನ್ನೋಂತ ಆರೋಪ ಇತ್ತು. ಅದರ ಹಿನ್ನೆಲೆಯಲ್ಲಿ ಇವತ್ತು ನೇರವಾಗಿ ಬಳ್ಳಾರಿಗೆ ಬಂದಿರತಕ್ಕಂತ ಜಮೀರ್ ಅವರು ಮೃತನ ಮನೆಗೆ ಹೋಗ್ತಾರೆ. ಕ್ಯಾಶ್ ಅಂದ್ರೆ ನೇರವಾಗಿ ನಗದು ರೂಪದಲ್ಲಿ 25 ಲಕ್ಷ ಹಣವನ್ನು ಕೂಡ ಕುಟುಂಬಸ್ಥರಿಗೆ ಕೊಡ್ತಾರೆ. ನಿಮ್ಮ ಮಗನನ್ನು ಅಂತ ನಾವು ತಂದ್ಕೊಡೋದಕ್ಕೆ ಆಗೋದಿಲ್ಲ, ಆದ್ರೆ ಅವರ ಸಾಂತ್ವನಕ್ಕೆ ಅಂದ್ರೆ ಅವರ ಒಂದು ಇದಕ್ಕಾದ್ರೂ ನಿಮ್ಗೆ ಒಂದು ಸಾಂತ್ವನ ಇರ್ಲಿ ಅನ್ನೋಂತ ಮಾತನ್ನೆಲ್ಲವನ್ನು ಹೇಳ್ತಾರೆ. ಹೇಳಿದಾಗ ಒಂದಷ್ಟು ತಂದೆ ತಾಯಿ ಅವರ ಮನೆ ಪರಿಸ್ಥಿತಿ ನೋಡಿದ್ರೆ ತುಂಬಾ ಸಣ್ಣದಂತ ಶೆಡ್ ಇರ್ತಕ್ಕಂಥ ಒಂದು ಮನೆ ಇರ್ತದೆ. ಮತ್ತು ಅವರು ಒಂದು ಪೆಟ್ಟಿಗೆ ಅಂಗಡಿಯಲ್ಲಿ ಅವ್ರ ತಂದೆ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದೆಲ್ಲವನ್ನು ನೋಡಿದಂತ ಜಮೀರ್ ಅವರು ಒಂದಷ್ಟು 25 ಲಕ್ಷವನ್ನು ಸ್ಥಳದಲ್ಲೇ ನೀಡುವ ಮೂಲಕ ಒಂದಷ್ಟು ಕುಟುಂಬಸ್ಥರಿಗೆ ಸಾಂತ್ವನ ಮತ್ತು ಧೈರ್ಯದ ಮಾತುಗಳನ್ನು ಹೇಳ್ತಾರೆ. ತದನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುತ್ತಾ ಜಮೀರ್ ಅವರು ಘಟನೆ ನಡೀಬಾರ್ದಾಗಿತ್ತು, ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ರಾದ್ಧಾಂತ ಮಾಡಬಾರ್ದಾಗಿತ್ತು. ಜನಾರ್ದನ ರೆಡ್ಡಿ ಅವರು ಒಂದು ಮಾತ್ರ ನಮ್ಮ ಮನೆ ಮುಂದೆ ಬ್ಯಾನರ್ ಹಾಕ್ಬಾಳ ಅಂತ ಹೇಳಿದ್ರೆ ಸಾಕಾಗಿತ್ತು, ಇಷ್ಟೆಲ್ಲ ದೊಡ್ಡ ಅವಾಂತರ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅನ್ನೋಂಥ ಮಾತನ್ನು ನೇರವಾಗಿ ಜಮೀರ್ ಅವರು ಹೇಳ್ತಾರೆ. ಏನೋ ಒಂದು ಸಣ್ಣ ಘಟನೆ, ಯಾರೋ ಬ್ಯಾನರ್ ಹಾಕ್ತಾರೆ, ಬೇಡ ಅಂತ ಹೇಳ್ಬಿಟ್ರೆ ಮುಗಿದೋಗ್ಬಿಡ್ತಿತ್ತು. ಅದು ಇಷ್ಟೆಲ್ಲ ಘಟನೆಗೆ ನೇರವಾಗಿ ಪರೋಕ್ಷವಾಗಿ ಜನಾರ್ದನ ರೆಡ್ಡಿ ಅವರೇ ಕಾರಣ ಅನ್ನೋಂಥ ಮಾತನ್ನು ಕೂಡ ಜಮೀರ್ ಅವರು ಹೇಳ್ತಾರೆ. ತದನಂತರ ಏನು ಇಡೀ ಇವತ್ತು ಸತ್ಯ ಸಂಶೋಧನಾ ಸಮಿತಿ ಕೂಡ ಬಂದಿರುತ್ತೆ. ಆ ಸಮಿತಿ ಜೊತೆ ಕೂಡ ಒಂದಷ್ಟು ಜಮೀರ್ ಅವರು ಮಾತಾಡ್ತಾರೆ. HM ರೇವಣ್ಣ ನೇತೃತ್ವದ ಒಂದು ಸತ್ಯ ಸಂಶೋಧನಾ ಸಮಿತಿಯನ್ನು KPCC ಮಾಡಿ ಇವತ್ತು ಕಳಿಸಿರ್ತಾರೆ. ಆ ತಂಡ ಕೂಡ ಬಳ್ಳಾರಿಗೆ ಬಂದಿರುತ್ತೆ. ಅವರು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಅಂದ್ರೆ ಒಂದಷ್ಟು ಜನರು ಮಾತಾಡ್ತಾರೆ, ಏನೆಲ್ಲ ಆಗಿದೆ ಘಟನೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡಿತಾರೆ. ಅದ್ರ ಜೊತೆಗೆ ಜನಾರ್ದನ ರೆಡ್ಡಿ ಮನೆಯ ಮುಂಭಾಗದಲ್ಲಿ ಏನ್ ಘಟನೆ ಆಗಿತ್ತು ಆ ಘಟನಾ ಸ್ಥಳಕ್ಕೆ ಬಂದು ಕೂಡ ಒಂದಷ್ಟು ವರದಿಯನ್ನು ಕೂಡ ಪಡೆದುಕೊಳ್ತಾರೆ. ಪೊಲೀಸರಿಂದ, ಸ್ಥಳೀಯ ಜನರಿಂದ ಮಾಹಿತಿ ಪಡ್ತಾರೆ. ಸರ್ಕಾರಕ್ಕೆ 3 ದಿನದಲ್ಲಿ ಒಂದು ವರದಿಯನ್ನು ಕೂಡ ಸಲ್ಲಿಸ್ತೇವೆ ಅನ್ನೋ ಮಾತನ್ನು ರೇವಣ್ಣ ಇಲ್ಲಿ ಹೇಳ್ತಿದ್ದಾರೆ. ಭಾವನಾ, ರೈಟ್, ಧನ್ಯವಾದ ನರಸಿಂಹಮೂರ್ತಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.